ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಪ್ರಥಮಂ ಶೈಲಪುತ್ರೀ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಘಂಟೇತಿ ಕೂಷ್ಮಾಂಡೇತಿ ಚತುರ್ಥಕಂ ಪಂಚಮಂ ಸ್ಕಂದಮಾದೇತಿ ಷಷ್ಠಂ ಕಾತ್ಯಾಯನೀತಿ ಚ ಸಪ್ತಮಂ ಕಾಳರಾತ್ರಶ್ಚ ಮಹಾಗೌರೀತಿ ಚಾಷ್ಟಮಂ ನವಮಂ ಸಿದ್ಧಿದಾತ್ರೀ ಚ ನವದುರ್ಗಾ ಪ್ರಕೀರ್ತಿತಾ ಅಮ್ಮ ದೇವಿ ದುರ್ಗಮ್ಮ ಎಲ್ಲವೂ ನೀನಮ್ಮ ಎಲ್ಲವೂ ನೀನಮ್ಮ ಆದಿಶಕ್ತಿ ಶ್ರೀನವಶಕ್ತಿ ಎಲ್ಲವೂ ನೀನಮ್ಮ ದುರ್ಗಮ್ಮ 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 ಆನೆ ಅಂಬಾರಿಗಳನ್ನ ಅದರ ನೆನಪಿಗೋಸ್ಕರ ಗೊಂಬೆ ರೂಪದಲ್ಲಿ ಪ್ರತಿಯೊಬ್ಬರು ಮನೆಗಳಲ್ಲೂ ಇಡ್ತಿದ್ರು. ಅಲ್ಲಲ್ಲೇ ಸವಾರಿ ಆನೆ ಮೇಲೆ ಅಂಬಾರಿ. ಕಳೆದ ಹೋದ ಶ್ರೀಚಕ್ರದ ಬಗ್ಗೆ ಏನಾದ್ರೂ ಮಾಹಿತಿ ಸಿಕ್ತಾ? ಆ ತಾಯಿನೇ ದಾರಿ ತೋರಿಸ್ಬೇಕು. ಏನಂತ ಶಾಸ್ತ್ರಿಗಳದು? ಅಯ್ಯೋ ಅವ್ರದ್ದು ಅದೇ ವರಾತ. ನನ್ಗೀಗ ಮುತ್ತೈದೆ ಬೇಕು, ಅರ್ಶನ ಕುಂಕುಮ ಬಾಗ್ನ ಕೊಡೋದಕ್ಕೆ. ಈ ತೋಟದಲ್ಲಿ ಯಾರಾದ್ರೂ ಮುತ್ತೈದೆರಿದ್ದೀರಾ ಬಾಗ್ನ ಕೊಡೋದಕ್ಕೆ? ಕರೆದ್ರ वाञ्छितलाभाय चन्द्रार्धकृतशेखरां वृषारूढां शूलधरां शैलपुत्रीं यशस्विनीं हारनूपुरकिरीटकुण्डलविभूषितावयवशोभिनीं कारणेशवरमौलिकोटिपरिकल्प्यमानपदपीठिकां कालकालफणिपाशबाणधनुरङ्कुशामरुणमेखला पालभूतिलकलोचना मनसि भावयामि परदेवता गन्धसार घनसार चारुनवनागवल्लिरसवासिनी साध्यरागमधुराधराभरण सुन्दरानन शुचिस्मिता ಊರಿಗೆ ಹೊಸಬ್ರಾ? ಇಲ್ಲೇ ಇದ್ದೆ, ನಿನಗೆ ಕಾಣಿಸ್ಲಿಲ್ಲ ಅಷ್ಟೇ. ಊರೇ ಗೊತ್ತು ನಂಗೆ. ಯಾರ್ಯಾರು ಯಾವ ಚಪ್ಪಲಿ ಹಾಕ್ತಾರೆ ಅಂತಾನು ಗೊತ್ತು ನಂಗೆ. ಗೊತ್ತಾ? ಕಾಲಿನ ಬಗ್ಗೆನೆ ಗಮನ ಕೊಡೋ ನಿನ್ಗೆ ಮುಖದ ಪರಿಚಯ ಮರ್ತಿರ್ಬೋದು. ಒಟ್ನಲ್ಲಿ ನಾನೇ ಸರಿ ಇಲ್ಲ, ಎಲ್ಲದ್ರಲ್ಲೂ ನೀವೇ ಸರಿ. ಒಳ್ಳೆ ಕೆಳೆ ಅರ್ಶನ ಕುಂಕುಮಕ್ಕೆ ನಮಸ್ಕಾರ.
ನಾನು ಜಾಜಿ ಅಂತ. ಗೊತ್ತು. ಪೂಜಿತ ಸದ್ಗುಣ ವರ್ಷಿಣಿ ಶಾಂತಿಯುತೆ ಜಯ ಜಯ ಹೇ ಮಧುಸೂ. ಹಾಗಾದ್ರೆ ನಮ್ಮ ಅಪ್ಪನೇ ಹೇಳಿದ ನೋಡೋಣ. ಆದಿಲಕ್ಷ್ಮಿ ಸದಾ ಪಾಲಯ ಮಾಂ. ನನಗೆ ಸರಿಯಾಗಿ ಗೊತ್ತಿಲ್ಲ, ಇವಳು ಹೆಂಗೆ ಹೇಳ್ತಾಳೆ ನೋಡೋಣ. ಸಿದ್ರಾಮ ಅಂತ. ನಿಮ್ಗೆ ಹೆಂಗ್ ಗೊತ್ತು? ಎಲ್ಲ ಗೊತ್ತು ನನಗೆ. या देवी सर्वभूतेषु विष्णुमायेति शब्दिता नमस्तस्यै 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 नमो नमः नमस्तस्यै नमो नमः या देवी सर्वभूतेषु बुद्धिरूपेण संस्थिता नमस्तस्यै 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 नमो नमः नमस्तस्यै नमो नमः. ಇವತ್ತು ನಮ್ಮನೇಲಿ ನವರಾತ್ರಿ ಪೂಜೆ. ಮುತ್ತೈದೆಯರಿಗೆ ಬಾಗ್ನ ಕೊಡಬೇಕು. ನೀವು ನಮ್ಮ ಮನೆಗೆ ಬರ್ಬೋದಾ? ಬಾಗ್ನ ತಗೋಬೋದಾ? ಬರ್ತೀನಿ. ಆದ್ರೆ ಒಂದ್ ಷರತ್ತು. ಬರೀ ಬಾಗ್ನ ಕೊಟ್ಟು ಕಳ್ಸೋ ಹಾಗಿಲ್ಲ, ಹಬ್ಬದೂಟನೂ ಹಾಕಿ ಸತ್ಕರಿಸ್ಬೇಕು. ಖಂಡಿತ. ಬರೀ ಬಾಗ್ನ ಕೊಟ್ಟು ಕಳ್ಸಲ್ಲ, ಹಬ್ಬದೂಟನೂ ಹಾಕಿ ಕಳಿಸ್ತೀನಿ. ಇನ್ನೂ ಒಂದು ವಿಷಯ ಇದೆ. ನಾನೊಬ್ಳೇ ಬರಲ್ಲ, ನನ್ನ ಜೊತೆ ಇನ್ನೂ ಒಬ್ಳು ಬರ್ತಾಳೆ. ಓಹೋ, ಒಂದ್ ತಗೊಂಡ್ರೆ ಇನ್ನೊಂದು ಉಚಿತನಾ? ಬರ್ಲಿ. ಬ್ರಹ್ಮಚಾರಿ. देवी प्रसीदतु मयि ब्रह्मचारिण्यनुत्तमा. दृश्य विभूतिवाहनकरि ब्रह्मांड भाण्डोदरी लीला नाटक सूत्रखेलनकरि विज्ञान दीपांकुरी. कल्याणदात्री कमनीयतनुलते त्वां कं चापि कालमनुचिन्त्य हृदब्ज मध्ये कामं प्रहर्षभरितेन मया तवाद्या पुष्पाञ्जलिश्चरणयोदयमम्बकीर्णः. एतन्मदीयसुकृतं परमं पुराणं यत्त्वामहं प्रतिदिनं मनसा भजामि. साक्षात्कृतेन तव रूपनेन चाद्य पुष्पाञ्जलिम्. ईशादिदेव महनीया महानुभावे दीनं त्विमं भवभयेन परिस्फुरन्तं दीनार्तिहन्त्रि दयया परिपालयाशु पुष्पाञ्जलिम्.
ಅಜ್ಜಮ್ಮ ಮುತ್ತೈದೆಯರು ಬಂದಿದ್ದಾರೆ ಅರ್ಶನ ಕುಂಕುಮಕ್ಕೆ. नित्यानन्दकरी वराभयकरी सौन्दर्यरत्नाकरी निर्धूताखिलघोरपावनकरी प्रत्यक्ष माहेश्वरी प्रालेयाचलवंशपावनकरी काशीपुराधीश्वरी भिक्षां देहि कृपावलम्बनकरी मातान्नपूर्णेश्वरी नानारत्नविचित्रभूषणकरी हेमाम्बराडम्बरी मुक्ताहारविलम्बमानविलसत् वक्षोजकुम्भान्तरी काश्मीरागरुवासिता रुचिकरी काशीपुराधीश्वरी भिक्षां देहि कृपावलम्बनकरी मातान्नपूर्णेश्वरी. योगानन्दकरी रिपुक्षयकरी धर्मैक्यनिष्ठाकरी चन्द्रार्कानलभासमानलहरी त्रैलोक्यरक्षाकरी सर्वैश्वर्यकरी तपः फलकरी काशीपुराधीश्वरी भिक्षां देहि कृपावलम्बनकरी मातान्नपूर्णेश्वरी कैलासाचलकन्दरालयकरी गौरी ह्युमाशाङ्करी कौमारी निगमार्थगोचरकरी ओङ्कारबीजाक्षरी ಲಲಿತಾ, मोक्षद्वारकवाटपाटलकरी ಅರ್ಶನ ಕುಂಕುಮ ಬಾಗ್ಡಿಗೆ ಸಿದ್ಧ ಮಾಡೆ. ಮೊದಲು ಪ್ರಸಾದ, ಊಟಕ್ಕೆ ಎಲೆ ಹಾಕೆ. सुवक्षोजकुम्भं सुधापूर्णकुम्भं प्रसादावलम्बं प्रपुण्यवलम्बं सदा सेतु बिम्बं सदा नोष्टबिम्बं कटाक्षे दयार्दं करे ज्ञानमुद्रं कलाभिर्विनिद्रं कलापै सुभद्रं पुरस्त्रीविनिद्रं पुरस्तुङ्गभद्रं. ಸಾಮಾನ್ಯ ಜನರು ನಾವು, ಅಡುಗೆನೂ ಸಾಮಾನ್ಯವಾಗೇ ಇರುತ್ತೆ. ರುಚಿ ಅನ್ನೋದು ನಾಲ್ಗೆಗೆ, ಭಕ್ತಿ ಪ್ರೀತಿ ಅನ್ನೋದು ಮನಸ್ಸಿಗೆ. ಪ್ರೀತಿಯಿಂದ ಬಡಿಸಿದ್ರೆ ಎಲ್ಲವೂ ರುಚಿಯಾಗಿರುತ್ತೆ. ಮನ ಏವ ಮನುಷ್ಯಾನಾಂ, ಮನಸ್ಸಿನಂತೆ ಮನುಷ್ಯ. ಮನಸ್ಸು ನಿರ್ಮಲವಾಗಿದ್ರೆ ಎಲ್ಲವೂ ನಿರ್ಮಲವಾಗಿರುತ್ತೆ. ಅಡುಗೆ ತುಂಬ ಚೆನ್ನಾಗಿದೆ. ಕರೆದು ಊಟ ಹಾಕಿದ್ವಿ ಅಂತ ದಾಕ್ಷಿಣ್ಯಕ್ಕೆ ಹೇಳ್ತಿಲ್ಲ ತಾನೆ. ಕೃಷ್ಣ ಹಸ್ವಲ್ಲಿದ್ದಾಗ ಕುಚೇಲ ಕೊಟ್ಟ ಅವಲಕ್ಕಿನ ಎಷ್ಟು ರುಚಿಯಿಂದ ಸವದ್ನೋ ನಮಗೂ ಹಾಗೆ ಅನ್ನಿಸ್ತಾ ಇದೆ. ಕೃಷ್ಣನಿಗೆ ಇಲ್ಲದ ದಾಕ್ಷಿಣ್ಯ ನಮಗೆಂಥದ್ದು? ದ್ರೌಪದಿ ಅಕ್ಷಯ ಪಾತ್ರೆಯಿಂದ ತೆಗೆದುಕೊಟ್ಟ ಅಗಳಿನ ರುಚಿ ಆ ಕೃಷ್ಣನಿಗೆ ಗೊತ್ತಿತ್ತು. ಇದು ಹಾಗೆ ಅಂದ್ಕೊಳ್ಳಿ. ಎಲ್ಲವೂ ಪರಮಾಣುವಷ್ಟು ರುಚಿಯಾಗಿದೆ. ನೀವುಗಳು ಸಂಕೋಚ ಪಟ್ಕೋತಿದ್ದೀರಾ ಅಷ್ಟೇ. ಈ ಜಗತ್ತೇ ನಮ್ಮ ಮನೆ. ಬಹಳ ಮಾರ್ಮಿಕವಾಗಿ ಮಾತಾಡ್ತೀರಿ. ಅಳೆದು ತೂಗಿ ಆಡಿದ್ರೇನೆ ಮಾತಿಗೆ ಮೌಲ್ಯ. ನಿಮ್ಮ ಮದುವೆ ಆಗಿದೆಯೇ? ಆಗಿದೆ. ನಿಮ್ಮನ್ನೆಲ್ಲ ಕೇಳಿದ್ದು ಅವರನ್ನ. ನನಗೂ ಆಗಿದೆ. ಚಿಕ್ಕ ವಯಸ್ಸಿಗೆ ಕಟ್ಬಿಟ್ಟಿದ್ದಾರೆ ಅನ್ಸುತ್ತೆ. ನಿಮ್ಮ ಯಜಮಾನರು ಏನು ಮಾಡ್ತಾರೆ? ಚಕ್ಕಿ ಊಟ ಮಾಡುವಾಗ ಮಾತಾಡಿಸ್ತಾರ? ಸ್ವಲ್ಪ ತಿಳುವಳಿಕೆನೇ ಇಲ್ಲ ನಿನ್ಗೆ. ನೀವು ಊಟ ಮಾಡಿಯಮ್ಮ. ಚಿಕ್ಕಪ್ಪ ಹೋಗಿ ಪಾಯಸನಾದ್ರೂ ತಂದ್ಬಿಡಿಸಿ. ಆಯ್ತು ಬಿಡ್ರಪ್ಪ, ಈ ಮನೇಲಿ ಕೆಲಸದವನು ಆಗ್ಬಿಟ್ಟಿದ್ದೀನಿ ನಾನು.
ತಾಯಿ? ಶೈಲಜಾ. ಆಹಾ, ಸಾಕ್ಷಾತ್ ಶೈಲಪುತ್ರಿಯನ್ನೇ ನೋಡ್ದಾಗಾಯ್ತು. ನಿನ್ನ ಹೆಸರೇನಮ್ಮ? ಬ್ರಹ್ಮಚಾರಿಣಿ. ಆಹಾ, ಏನ್ ವಿಶೇಷ ನೋಡಿ ಇದು. ನವರಾತ್ರಿಯ ಪ್ರಥಮದಲ್ಲೇ ನಮ್ಮನೆಗೆ ಎರಡೂ ದೇವಿಯರು ಬಂದ ಹಾಗಾಯ್ತು. ಜಯ ಸರ್ವ ಜಗನ್ಮಯಿ. ನವರಾತ್ರಿ 9 ದಿನಗಳಲ್ಲಿ ತಾಯಿನ ಸೃಷ್ಟಿ, ಸ್ಥಿತಿ, ಲಯ ಈ 3 ರೂಪಗಳ ಪ್ರತೀಕವಾಗಿ ಪೂಜಿಸ್ತಾರೆ. ನವರಾತ್ರಿ ಮೊದಲನೇ ದಿನ ದುರ್ಗಾಮಾತೆ ಶೈಲಪುತ್ರಿ ರೂಪಾನ್ ಧರಿಸ್ತಾಳೆ. ಶೈಲಪುತ್ರಿ ಅಂದರೆ ಹಿಮವಂತನ ಮಗಳು, ಪರ್ವತರಾಜನ ಮಗಳು ಅಂತಾನೂ ಭಾವಿಸ್ತಾರೆ. ಶಕ್ತಿ ರೂಪ, ಸುಮಂಗಲಿ ರೂಪ ಅದು. ಮೊದಲನೇ ದಿನದಿಂದ ಭೂಮಿ ಹಸಿರು ತುಂಬಿ ಜೀವಚೇತನವಾಗಲಿ ಅನ್ನೋದು ಪ್ರತೀಕ. ಸಗ ಮದ ಗ ಮದನಿ ಮದನಿ ಸಾ ಸಾನಿ ಸಾ ಧನಿ ಸಾ ಮದನಿ ಸಾ ಗ ಮದನಿ ಸಾ ನಿ ಸ ಗ ಮದನಿ. ನವರಾತ್ರಿ 2ನೇ ದಿನ ದುರ್ಗಾಮಾತೆ ಬ್ರಹ್ಮಚಾರಿಣಿ ರೂಪ ಧರಿಸ್ತಾಳೆ. ಬ್ರಹ್ಮನಿಂದ ಸೃಷ್ಟಿಯಾಗಿದ್ರಿಂದ ಈ ಹೆಸರು ಬಂದಿದೆ. ಮೊದಲನೇ ದಿನ ಮಹಾಸತಿ ರೂಪದಲ್ಲಿದ್ದರೆ 2ನೇ ದಿನ ಸತಿ ಅಲ್ಲದ ಪಾರ್ವತಿ ರೂಪದಲ್ಲಿರ್ತಾಳೆ. ಈ ರೂಪ ತ್ಯಾಗ, ವೈರಾಗ್ಯ, ಸದಾಚಾರದ ಸಂದೇಶವನ್ನು ಬಿಂಬಿಸುತ್ತೆ. ಇವಳನ್ನು ಆರಾಧಿಸೋದ್ರಿಂದ ಸಂಯಮ ವೃದ್ಧಿಯಾಗತ್ತೆ. ಆಶೀರ್ವಾದ ತಗೊಳ್ಳಿ. ಸುಮನಸ ವಂದಿತ ಸುಂದರಿ ಮಾಧವಿ ಚಂದ್ರ ಸಹೋದರಿ ಹೇಮಮಯಿ. ಒಳ್ಳೆಯದಾಗಲಿ. ಮುನಿಗಣ ವಂದಿತ ಮೋಕ್ಷ ಪ್ರದಾಯಿನಿ ಮಂಜುಳ ಭಾಷಿಣಿ ವೇದನುತೆ ಪಂಕಜವಾಸಿನಿ ದೇವಸು ಪೂಜಿತೆ ಸದ್ಗುಣ ವರ್ಷಿಣಿ ಶಾಂತಿಯುತೆ. ಜಯ ಜಯ ಹೇ ಮಧುಸೂದನ ಕಾಮಿನಿ ಆದಿಲಕ್ಷ್ಮಿ ಸದಾ ಪಾಲಯ ಮಾ. ಐಕಲಿ ಕಲ್ಮಶ ನಾಶಿನಿ